ಭಾಳ ನಾನು ಕೂಡ ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ದೀನಿ, ತಿಳ್ಕೊಂಡಿದ್ದೀನಿ ಮಾಧ್ಯಮದ ಮೂಲಕ. ಅವರು ಆಡಿಯೋದಲ್ಲಿ ಭಾಳ ಒಂದು ಹಣದ ಒತ್ತಾಯ ಮಾಡುವುದ್ರ ಜೊತೆಗೆ ಅತ್ಯಂತ ಹೀನಾಯವಾಗಿ ಇವತ್ತೊಂದು ದಿವಸ ಅಸಭ್ಯ ರೀತಿಯಿಂದ, ಅಶ್ಲೀಲ ರೀತಿಯಿಂದ ಆ ಆಡಿಯೋದಲ್ಲಿ ವರ್ತನೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಈಗ ಅವ್ರನ್ನ ಬಂಧಿಸಿದ್ದಾರೆ. ಈಗ ಅವರು ಆಂಧ್ರ ಕೆಲವು ಅವರು ಪರಾರಿ ಆಗುವ ಸಂದರ್ಭದಲ್ಲಿ ಬಂಧಿಸಿದ್ದಾರೆ. ತನಿಖೆ ಆಗ್ತದೆ. ಯಾಕಂದರೆ ತನಿಖೆಯಾಗಿ ಅದರ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಉಗ್ರವಾದಂಥ ಕ್ರಮ ನಾವು ಕೈಗೊಳ್ತೀವಿ. ಯಾಕಂದರೆ ಅಲ್ಲಿ ಭಾಳ ಜಾತಿ ನಿಂದನೆಯೂ ಬರ್ತದೆ. ಹೆಣ್ಣುಮಕ್ಕಳ ವಿಷಯದಲ್ಲಿ ಕೂಡ ಏನೋ ನನಗೆ ಸತ್ಯಾಸತ್ಯತೆ ಗೊತ್ತಿಲ್ಲ, ಯಾಕೆ ನಾನು ನೋಡಿಲ್ಲ, ಅದನ್ನು ಮಾಧ್ಯಮದಲ್ಲಿ ತಿಳ್ಕೊಂಡಿದ್ದೀನಿ. ಹೀಗಾಗಿ ಅದೇನೇ ಅದೆಲ್ಲವೂ ಸತ್ಯ ಆಗಿದ್ದರೆ ಇಂಥವ್ರಿಗೆ ಶ್ರಮಕ್ಕೆ ಅಲ್ಲರು ಒಬ್ಬ ಜನಪ್ರತಿನಿಧಿಯಾಗಿ ಇಂಥ ಕೆಲಸ ಮಾಡುವಂಥದ್ದಲ್ಲ. ಸರ್, ಮುನಿರತ್ನ ಅವರ ಯಾವ ರೀತಿ ಬಂಧನ ಆಗಿದೆ, ಚೆನ್ನಾರೆಡ್ಡಿ ಅವರ ಬಂಧನ ಸಹಿತ ವಿಳಂಬ ಆಗ್ತಾ ಇದೆ ಅಂತೇಳಿ ದಲಿತ ಸಂಘಟನೆಗಳ ಆರೋಪ. ನೋಡಿ, ಒಂದಕ್ಕೊಂದೂ ಟ್ಯಾಗ್ ಹಾಕೋಕೆ ಹೋಗಬೇಡಿ. ಚೆನ್ನಾರೆಡ್ಡಿ ಅವ್ರದ್ದು ಆಗಿದೆ ಯಾವಾಗ? ಚೆನ್ನಾರೆಡ್ಡಿ ಅವ್ರದ್ದು ಅದರಲ್ಲಿ ಏನೂ ಪಾತ್ರ ಇಲ್ಲ. ಇಲ್ಲಿ ಸಾಕ್ಷಿ ಸಮೇತ ಇಲ್ಲಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.